ಸಿದ್ದಾಪುರದ ರಂಗಸೌಧದ ವತಿಯಿಂದ ನಗರದ ಟಿಎಂಎಸ್ ಸಭಾಭವನದಲ್ಲಿ ಸೆಪ್ಟೆಂಬರ್ 22ರಂದು ಸಂಜೆ 7 ಗಂಟೆಯಿಂದ ರಕ್ತರಾತ್ರಿ ಪೌರಾಣಿಕ ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ರಂಗ ನಿರ್ದೇಶಕ ಗಣಪತಿ ಹೆಗಡೆ ಹುಲಿಮನೆ ತಿಳಿಸಿದರು. ಅವರು ನಗರದ ಹೋಟೆಲ್ ಸಾಮ್ರಾಟ್ನಲ್ಲಿ ಕರೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ರಂಗಸೌಧದ ವತಿಯಿಂದ ಪ್ರತಿ ವರ್ಷವೂ ರಾಜ್ಯ ಮಟ್ಟದ ಪೌರಾಣಿಕ, ಐತಿಹಾಸಿಕ ಹಾಗೂ ಹವ್ಯಾಸಿ ನಾಟಕೋತ್ಸವ ಹಮ್ಮಿಕೊಳ್ಳಲಾಗುತ್ತಿದೆ. ಮಕ್ಕಳು ರಂಗ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವಂತೆ ಮಾಡಲು ರಂಗ ತರಬೇತಿ ಶಿಬಿರವನ್ನು ಪ್ರತಿ ವರ್ಷವೂ ಏರ್ಪಡಿಸಲಾಗುತ್ತಿದ್ದು, ರಾಜ್ಯದ ವಿವಿಧ ಭಾಗಗಳಲ್ಲಿ ನಾಟಕ ಪ್ರದರ್ಶನ ನಡೆಸಲಾಗಿದೆ. ಅದರಲ್ಲಿಯೂ ವಿಶೇಷವಾಗಿ ಪರಿಸರ ಸ್ನೇಹಿ ನಾಟಕ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಸೆಪ್ಟೆಂಬರ್ 22ರಂದು ಶಿರಸಿಯ ಟಿಎಂಎಸ್ ಸಭಾಭವನದಲ್ಲಿ, ಸೆಪ್ಟೆಂಬರ್ 28ರಂದು ಸಿದ್ದಾಪುರ ತಾಲೂಕಿನ ವಾಜಗದ್ದೆಯಲ್ಲಿ ಹಾಗೂ ಅಕ್ಟೋಬರ್ 8ರಂದು ಸಿದ್ದಾಪುರದ ಶಂಕರ ಮಠದಲ್ಲಿ ಪ್ರದರ್ಶನ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಮಾನ್ಯದ ಕೊಡಲಿ ಈ ತರಹ ಪರಿಸರ ಸ್ನೇಹಿ ನಾಟಕಗಳನ್ನು ಸಹ ನಾವು ಪ್ರದರ್ಶನ ನೀಡಿದ್ದೇವೆ. ರಕ್ತರಾತ್ರಿ ನಾಟಕ ಅದು 2 ತಾಸಿನ ನಾಟಕ. ಪ್ರಥಮ ಪ್ರದರ್ಶನವನ್ನು ಶಿರಸಿಯಲ್ಲಿ ಏನು ಸಭಾಭವನದಲ್ಲಿ 22ರಂದು. ಇನ್ನು ರಕ್ತರಾತ್ರಿ ನಾಟಕ 2 ತಾಸು ಪ್ರದರ್ಶನಗೊಳ್ಳಲಿದ್ದು ಪ್ರವೇಶ ಉಚಿತವಾಗಿದೆ. ಕೃಷಿಕರು, ಶಿಕ್ಷಕರು, ಹೋಟೆಲ್ ಉದ್ಯಮಿಗಳು, ವಿದ್ಯಾರ್ಥಿಗಳು, ಅರ್ಚಕರು ಈ ನಾಟಕದಲ್ಲಿದ್ದಾರೆ. ರಂಗ ಸೌಗಂಧ 20 ವರ್ಷದಲ್ಲಿ 26 ನಾಟಕ ಪ್ರದರ್ಶನ ನೀಡಿದೆ. ಇನ್ನು ಕಂದಗಲ್ ಹನುಮಂತರಾಯ ರಚನೆ ಮಾಡಿರುವ ರಕ್ತರಾತ್ರಿ ಪೌರಾಣಿಕ ನಾಟಕವನ್ನು ಗಣಪತಿ ಹೆಗಡೆ ಹುಲಿಮನೆ ನಿರ್ದೇಶಿಸಿದ್ದಾರೆ. ರಾಜೇಂದ್ರ ಕೊಳಗಿ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಅಂತೆಯೇ ಶ್ರೀಪಾದ್ ಹೆಗಡೆ ಕೋಡನ್ಮನೆ ವಿನ್ಯಾಸ ಮಾಡಿದ್ದು, ಜಯರಾಮ್ ಭಟ್ ಹೆಗ್ಗಾರಳ್ಳಿ ಹಾರ್ಮೋನಿಯಂ, ಶಶಿಭೂಷಣ್ ಹೆಗಡೆ ತಂಗಾರ್ಮನೆ ಕ್ಯಾಶಿಯೋದಲ್ಲಿ, ಕೊಳಲಿನಲ್ಲಿ ಈಶ್ವರ್ ಶಾಸ್ತ್ರಿ, ತಬಲಾದಲ್ಲಿ ಸಂಜಯ್ ಭಟ್ ಬೆಳಗಿ ಸಾಥ್ ನೀಡಲಿದ್ದಾರೆ. ಇನ್ನು ರಂಗಮಂಟಪದಲ್ಲಿ ಅಶ್ವತ್ಥಾಮನಾಗಿ ಗಣಪತಿ ಹೆಗಡೆ ಗುಂಜಗೋಡ, ದುರ್ಯೋಧನನಾಗಿ ಶ್ರೀಪಾದ್ ಹೆಗಡೆ ಕೋಡನ್ಮನೆ, ಶಕುನಿಯಾಗಿ ನಾಗಪತಿ ಭಟ್ ವಡ್ಡಿನದ್ದೆ, ಕೃಷ್ಣನಾಗಿ ಕುಮಾರ ಪೂರ್ಣಚಂದ್ರ ಹೆಗಡೆ ಹುಲಿಮನೆ, ಅರ್ಜುನನಾಗಿ ಕುಮಾರ್ ಶಮಂತ್ ಹೆಗಡೆ ಶಿರಳಗಿ, ಧರ್ಮರಾಯನಾಗಿ ರಾಮ ಅಂಕೋಲಿಕರ್, ಕರ್ಣನಾಗಿ ರಮೇಶ್ ಭಟ್ ಲಕ್ಕಿಜಡ್ಡಿ, ಭೀಮನಾಗಿ ಕುಮಾರ್ ಅಜಿತ್ ಭಟ್ ಹೆಗ್ಗಾರಳ್ಳಿ, ದ್ರೌಪದಿಯಾಗಿ ಶುಭಾ ರಮೇಶ್ ಲಕ್ಕಿಜಡ್ಡಿ, ಉತ್ತರೆಯಾಗಿ ಪ್ರವೀಣ ಹೆಗಡೆ ಗುಂಜಗೋಡ, ಭಾನುಮತಿಯಾಗಿ ಜಯಶ್ರೀ ಹೆಗಡೆ ಹುಲಿಮನೆ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು. ನಾನು ಗಣಪತಿ ಹೆಗಡೆ ಹುಲಿಮನೆ ನಿರ್ದೇಶನ, ರಾಜೇಂದ್ರ ಕೊಳಗಿ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಶ್ರೀಪಾದ್ ಹೆಗಡೆ ಕೋಡ್ನಮನೆಯವರು ವಿನ್ಯಾಸ ಮಾಡಿ, ರಮೇಶ್ ಭಟ್ಟ ಲಕ್ಕಿಜಡ್ಡಿ, ಅಜಿತ್ ಭಟ್ಟ ಹೆಗ್ಗಾರಳ್ಳಿ, ಶುಭಾ ರಮೇಶ. ಇನ್ನು ನಾಟಕ ಪ್ರದರ್ಶನದಲ್ಲಿ ನಿಮ್ಮೊಂದಿಗೆ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಬ್ಯಾಗದ್ದೆ, ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾಗೂ ಧಾರವಾಡ ಹಾಲು ಒಕ್ಕೂಟದ ಉಪಾಧ್ಯಕ್ಷರಾದ ಸುರೇಶ್ ಚಂದ್ರ ಹೆಗಡೆ ಕಿಶನ್ಮನೆ, ಹಿರಿಯ ವರದಿಗಾರ ರಾಘವೇಂದ್ರ ಬೆಟ್ಕೊಪ್ಪ ಉಪಸ್ಥಿತರಿರಲಿದ್ದಾರೆ ಎಂದು ತಿಳಿಸಿದರು. ಇನ್ನು ಮಾಧ್ಯಮಗೋಷ್ಠಿಯಲ್ಲಿ ಕಲಾವಿದ ಪೂರ್ಣಚಂದ್ರ ಹೆಗಡೆ ಹುಲಿಮನೆ ಉಪಸ್ಥಿತರಿದ್ದರು. ಪ್ರವೀಣ ಹೆಗಡೆ ಗುಂಜಗೋಡು, ಜಯಶ್ರೀ ಹೆಗಡೆ ಹುಲಿಮನೆ ಇವರು ಹುಟ್ಟಿದ ಪ್ರತಿ ಜೀವಿಯ ನಡೆ ನುಡಿ, ಬರಹ, ಕೃಷಿ, ಚಿತ್ರಕಲೆ ಸಹಿತ ಪ್ರತಿ ಕೃತಿಯಲ್ಲೂ ಕಲೆ ಇರುತ್ತದೆ. ಅದನ್ನು ನೋಡುವ, ಆಸ್ವಾದಿಸುವ ಕಣ್ಣು, ಮನಸ್ಸುಗಳು ಇರುವವರಿಗೆ ಅದು ಕಾಣುತ್ತದೆ. ಜಗತ್ತಿನ ಸಂಕಟ ಸಂಭ್ರಮಗಳಿಗೆ ಕಲೆ ಕನ್ನಡಿ ಹಿಡಿದಾಗ ಆ ಕಲೆ ಧನ್ಯತೆ ಪಡೆಯುತ್ತದೆ ಎಂದು ಹಿರಿಯ ಪತ್ರಕರ್ತ ಕೃಷ್ಣಮೂರ್ತಿ ಹೆಬ್ಬಾರ್ ತಿಳಿಸಿದರು. ಅವರು ಶಿರಸಿಯ ನೆಮ್ಮದಿ ಕೇಂದ್ರದ ರಂಗಧಾಮದಲ್ಲಿ ಶಿರಸಿಯ ಎಲ್ಲೋಕ್ ಚಿತ್ರಕಲಾ ತರಬೇತಿ ಕೇಂದ್ರದ ವಾರ್ಷಿಕ ಕಲಾ ಪ್ರದರ್ಶನ ಹಾಗೂ ಚಿತ್ರಕಲೆಯ ಮೇಲಿನ ಉಪನ್ಯಾಸಗಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಹಿರಿಯ ಕಲಾವಿದ ಜಿಎಂ ಹೆಗಡೆ ತಾರ್ಗುಡ ಅವರು ಶಿರಸಿ ತಾಲೂಕಿನಲ್ಲಿಯ ಚಿತ್ರಕಲೆಯ ಬಗ್ಗೆ ಅಧ್ಯಯನ ಮಾಡಲು ಹಾಗೂ ಇಲ್ಲಿನ ಚಿತ್ರ ಕಲಾವಿದರಿಗೆ ತಮ್ಮ ಕಲಾಕೃತಿಗಳ ಪ್ರದರ್ಶನ ಮಾಡಲು ಅವಶ್ಯಕ ಇರುವ ಒಂದು ಕಲಾ ಕೇಂದ್ರವನ್ನು ಸ್ಥಾಪಿಸುವಂತೆ. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಡಾಕ್ಟರ್ ಬಸವರಾಜ್ ಅವರು ರೇಖಾ ಚಿತ್ರಕಲೆ ಕುರಿತು ಉಪನ್ಯಾಸ ನೀಡಿದರು. ಮತ್ತೋರ್ವ ಅತಿಥಿ ಸಿದ್ದಾಪುರದ ಕಲಾ ಶಿಕ್ಷಕ ಕೆಬಿ ವೀರಲಿಂಗನಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇನ್ನು ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ಸಂಘಟಕರಾದ ಶಾಂತಾಪಿ ಕೊಲ್ಲೆ ಅವರು ವಹಿಸಿದ್ದರು. ಇನ್ನು ಸಭೆಯಲ್ಲಿ ಹೊನ್ನಾವರ ತಾಲೂಕಿನ ಕೋಡಾಣಿಯ ಚಿತ್ರಕಲಾ ಶಿಕ್ಷಕ ನಾಗರಾಜ್ ಶೇಟ್ ಅವರನ್ನು ಅಭಿಮಾನದಿಂದ ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳು ಬಿಡಿಸಿದ ವೈವಿಧ್ಯಪೂರ್ಣ ಚಿತ್ರಗಳ ಪುಸ್ತಕಗಳನ್ನು ಬಿಡುಗಡೆ ಮಾಡಿ ಅವರಿಗೆ ಹಸ್ತಾಂತರಿಸಲಾಯಿತು. ಇನ್ನು ಸಭೆಯಲ್ಲಿ ಪತ್ರಕರ್ತ ಗಿರಿಧರ್ ಕಬ್ನಳ್ಳಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿ ಸ್ವಾಗತ ಕೋರಿದರು. ನಂತರ ವಿವಿಧ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಣೆಗಳು ಇದೇ ವೇಳೆ ಸಾಂಗವಾಗಿ ನಡೆದವು. ಶಿರಸಿಯ ದಿ ಅಗ್ರಿಕಲ್ಚರ್ ಸರ್ವಿಸ್ ಅಂಡ್ ಡೆವಲಪ್ಮೆಂಟ್ ಕೋಆಪ್ ಸೊಸೈಟಿ ಇದರ 53ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಸಂಘದ ಆಡಳಿತ ಮಂಡಳಿಯವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಇನ್ನು ಸಭೆಯಲ್ಲಿ 2023-24ನೇ ಸಾಲಿನಲ್ಲಿ ಸಂಘದ ಮುಖ್ಯ ವಿಭಾಗದಲ್ಲಿ 20 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ವ್ಯವಹಾರ ಮಾಡಿದ 2 ಸಹಕಾರಿ ಸಂಘಗಳು ಹಾಗೂ 5 ಲಕ್ಷಕ್ಕಿಂತ ಹೆಚ್ಚಿನ ವ್ಯವಹಾರ ಮಾಡಿದ 4 ಗ್ರಾಹಕರನ್ನು ಸನ್ಮಾನಿಸಲಾಯಿತು. ನಂತರದಲ್ಲಿ ಸಂಘದ ಅಧ್ಯಕ್ಷರಾದ ಭಾಸ್ಕರ್ ಹೆಗಡೆ ಕಾಗಿರಿ ಎಲ್ಲರನ್ನೂ ಸ್ವಾಗತಿಸಿ
ಸಂಘದ ಉದ್ದೇಶ, ಸಂಸ್ಥಾಪಕರ ಆಶಯಗಳನ್ನು ವಿವರಿಸಿ ಸಂಘವು ಪ್ರಗತಿ ಪಥದಲ್ಲಿ ಮುಂದುವರಿಯುತ್ತಿದ್ದು 7.60 ಲಕ್ಷ ಲಾಭದಲ್ಲಿದೆ ಎಂಬುದನ್ನು ಸಭೆಗೆ ತಿಳಿಸಿದರು. ಇನ್ನು ಮುಖ್ಯ ಕಾರ್ಯನಿರ್ವಾಹಕರಾದ ಗೋಪಾಲ್ ಹೆಗಡೆಯವರು ಸಭೆಯ ಕಾರ್ಯಕಲಾಪಗಳನ್ನು ನಡೆಸಿಕೊಟ್ಟರು. ಸಂಘದ ಉಪಾಧ್ಯಕ್ಷರಾದ ಜಿಆರ್ ಹೆಗಡೆ ಬೆಳ್ಳಿಕೇರಿಯವರು ವಂದನಾರ್ಪಣೆಯನ್ನು ನಡೆಸಿಕೊಟ್ಟರು. ಸಭೆಯಲ್ಲಿ ಸಂಘದ ಲೆಕ್ಕ ಪರಿಶೋಧಕರಾದ ಎಸ್ಜಿ ಹೆಗಡೆ ಹಾಗೂ ಸಂಘದ ಸದಸ್ಯರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರ 2015 ಸೆಪ್ಟೆಂಬರ್ನಲ್ಲಿ ನೀಡಿದ ಆದೇಶದಲ್ಲಿ 3 ಎಕರೆಗಳಿಗಿಂತ ಕಡಿಮೆ ಅರಣ್ಯ ಭೂಮಿ ಅತಿಕ್ರಮಣಕ್ಕೆ ಅವಕಾಶ ಕೊಟ್ಟಿರುವುದು ದೊಡ್ಡ ಹಗರಣಕ್ಕೆ ಕಾರಣವಾಗಿದೆ ಮತ್ತು ಸುಪ್ರೀಂ ಕೋರ್ಟ್ನ ಆದೇಶವನ್ನು ಉಲ್ಲಂಘಿಸಲಾಗಿದೆ. ಅಧಿಕಾರಿಗಳು ಅರಣ್ಯ ಅತಿಕ್ರಮಣವನ್ನು ಪರಿಶೀಲಿಸುವಾಗ ಪಟ್ಟಾ ಭೂಮಿಯನ್ನು ಲೆಕ್ಕ ಹಾಕಿಲ್ಲ. ಈ ದೋಷವನ್ನು ಸರಿಪಡಿಸಲು ಮರು ಸಮೀಕ್ಷೆಯನ್ನು ನಡೆಸಲಾಗುತ್ತಿದೆ. ಹೈಕೋರ್ಟ್ ನಿರ್ದೇಶನದ ನಂತರ ರಾಜ್ಯ ಸರ್ಕಾರ 2,04,442 ಎಕರೆಗಳಷ್ಟು ಅರಣ್ಯ ಭೂಮಿ ಸ್ವಾಧೀನಪಡಿಸಿರುವುದು ತಿಳಿದು ಬಂದಿದೆ. ಅದರಲ್ಲಿ 36,692 ಎಕರೆಗಳನ್ನು 1978 ಏಪ್ರಿಲ್ಗೆ ಮೊದಲು ಅತಿಕ್ರಮಣ ಮಾಡಿರುವ ಕಾರಣ ಅವುಗಳನ್ನು ತೆರವು ಮಾಡಲಾಗುವುದಿಲ್ಲ. ಶಿವಮೊಗ್ಗದ ಸಾಗರ ವಿಭಾಗದಲ್ಲಿ ಕಳೆದೊಂದು ವರ್ಷದಲ್ಲಿ ಅತಿಕ್ರಮಣ ಪ್ರಮಾಣ 12,528 ಎಕರೆಗಳಷ್ಟು ಏರಿದೆ. ತಿಳಿದವರು ಹೇಳುವ ಪ್ರಕಾರ 2015ರ ಆದೇಶದಲ್ಲಿ 3 ಎಕರೆಗಳಷ್ಟು ಅರಣ್ಯ ಒತ್ತುವರಿಗೆ ಅವಕಾಶ ನೀಡಿರುವುದೇ ವ್ಯಾಪಕವಾದ ಅತಿಕ್ರಮಣಕ್ಕೆ ಕಾರಣವಾಗಿದೆ ಎಂದು ಹೇಳಲಾಗಿದೆ. ಇನ್ನು ಹೈಕೋರ್ಟ್ಗೆ 2015ರಲ್ಲಿ 2 ಲಕ್ಷ ಎಕರೆ ಅರಣ್ಯ ಭೂಮಿ ಒತ್ತುವರಿ ಆಗಿರುವ ಬಗ್ಗೆ ಪ್ರಮಾಣ ಪತ್ರ ಸಲ್ಲಿಸಲಾಗಿದ್ದು 2015ರ ನಂತರ ಆಗಿರುವ ಅರಣ್ಯ ಒತ್ತುವರಿಗಳನ್ನು ನಿರ್ದಾಕ್ಷಿಣ್ಯವಾಗಿ ತೆರವು ಮಾಡಿಸಲಾಗುತ್ತದೆ. ಈಗಾಗಲೇ ಅಪರ ಮುಖ್ಯ ಕಾರ್ಯದರ್ಶಿ ಅವರಿಗೆ ಕಳಿಸಿರುವ ಮಾಹಿತಿಯಲ್ಲಿ 2015ರ ನಂತರ ಪಶ್ಚಿಮ ಘಟ್ಟ ಮತ್ತು ಇತರ ಘಟ್ಟದ ಅರಣ್ಯ ಪ್ರದೇಶಗಳಲ್ಲಿ ಒತ್ತುವರಿ ಮಾಡಿ ನಿರ್ಮಿಸಿರುವ ಅಕ್ರಮ ರೆಸಾರ್ಟ್, ಹೋಮ್ ಸ್ಟೇ, ತೋಟ, ಬಡಾವಣೆ ತೆರವು ಮಾಡಲು ಆದೇಶ ನೀಡಲಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಪರಮ ಪೂಜ್ಯ ಯತಿವರೇಣ್ಯರಿಗೆ ಪ್ರಣಾಮಗಳು. ಮಾನವ ಕಲ್ಯಾಣದ ಸಚ್ಚಿಂತನೆಯಿಂದ ನಮ್ಮ ಸಮಾಜದ ಶ್ರೇಯೋಭಿವೃದ್ಧಿಗೆ ಮಾರ್ಗದರ್ಶನ ಮಾಡುತ್ತಾ ಹರಸುತ್ತಾ ಕೈ ಹಿಡಿದು ನಡೆಸುತ್ತಿರುವ ಸುಜ್ಞಾನಿಗಳು, ತಪಸ್ವಿಗಳಾದ ಪರಮ ಪೂಜ್ಯ ಯತಿರ್ವರ್ಯರು ಚಾತುರ್ಮಾಸ್ಯ ಮುಗಿಸಿ ಸೀಮೋಲ್ಲಂಘನಗೈಯುತ್ತಿರುವ ಈ ಪುಣ್ಯತಮ ಸಂದರ್ಭದಲ್ಲಿ ಶ್ರೀಗಳವರ ಪಾದಕ್ಕೆ ನಮಿಸುತ್ತಾ ಆಶೀರ್ವಾದ ಬೇಡುವವರು ಶ್ರೀ ಭೀಮಣ್ಣ ಟಿ ನಾಯ್ಕ್, ಶಾಸಕರು, ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ. ಆಕಸ್ಮಿಕವಾಗಿ ಮನೆಗೆ ಬೆಂಕಿ ಬಿದ್ದ ಪರಿಣಾಮವಾಗಿ ಮನೆಯಲ್ಲಿದ್ದ ಪಾತ್ರೆ, ಬಟ್ಟೆ, ಬರೆ, ದಿನಸಿ, ಮಕ್ಕಳ ಪಠ್ಯ ಪುಸ್ತಕ ಹಾಗೂ ಅಗತ್ಯ ದಾಖಲೆ ಪತ್ರ ಸುಟ್ಟು ಹೋದ ಘಟನೆ ಶಿರಸಿ ಇಂದಿರಾನಗರದಲ್ಲಿ ನಡೆದಿದೆ. ನಾಗರತ್ನ ರವಿ ನಾಯ್ಕ್ ಇವರ ಮನೆಗೆ ಯಾರು ಇಲ್ಲದ ಸಂದರ್ಭದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಮನೆಯಲ್ಲಿ ಹೊಗೆ ಬರುತ್ತಿರುವುದನ್ನು ಗಮನಿಸಿದ ಅಕ್ಕಪಕ್ಕದ ಜನರು ಮನೆಯ ಬಾಗಿಲು ಒಡೆದು ಒಳಗೆ ಹೋದಾಗ ಬೆಂಕಿ ಇಡೀ ಮನೆಯನ್ನೇ ಆವರಿಸಿ ಬಿಟ್ಟಿತ್ತು. ಕೂಡಲೇ ಜನರು ನೀರು ಹಾಕುವುದರ ಮೂಲಕ ಬೆಂಕಿಯಿಂದ ಹೆಚ್ಚಿನ ಅನಾಹುತ ಆಗದಂತೆ ನೋಡಿಕೊಂಡಿದ್ದಾರೆ. ಇನ್ನು ಅಗ್ನಿಶಾಮಕ ದಳದವರು ಕೂಡ ಬೆಂಕಿ ನಂದಿಸಲು ಸಹಕಾರ ನೀಡಿದರು. ಅಂತೆಯೇ ಬಡವರಾಗಿರುವ ನಾಗರತ್ನ ಅವರ ಮನೆಗೆ ಬೆಂಕಿ ಬಿದ್ದಿದ್ದರಿಂದ ಮನೆಯಲ್ಲಿ ಸಂಗ್ರಹವಾಗಿದ್ದ ಎಲ್ಲವನ್ನೂ ಕಳೆದುಕೊಂಡಿದ್ದಾರೆ. ಈ ಸುದ್ದಿ ತಿಳಿದ ತಕ್ಷಣ ಶಾಸಕ ಭೀಮಣ್ಣ ನಾಯ್ಕ್ ಅವರು ಮನೆಗೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರಲ್ಲದೆ ಆರ್ಥಿಕ ಸಹಾಯ ಮಾಡುವುದರ ಮೂಲಕ ಮಾನವೀಯತೆ ಮೆರೆದರು. ಇನ್ನು ಈ ವೇಳೆ ಎಸಿ ಕಾವ್ಯರಾಣಿ, ತಹಶೀಲ್ದಾರ್ ಶ್ರೀಧರ್ ಮುಂದಲ್ಮನಿ, ನಗರಸಭಾ ಅಧ್ಯಕ್ಷೆ ಶರ್ಮಿಳಾ ಮದನ್ಗೆರೆ, ಉಪಾಧ್ಯಕ್ಷ ರಮಾಕಾಂತ್ ಭಟ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕುಮಾರ್ ಬೋರ್ಕರ್, ಸದಸ್ಯೆ ಪ್ರಿಯಾ ನಾಯ್ಕ್, ಕಂದಾಯ ಅಧಿಕಾರಿ ರಾಮಚಂದ್ರ ವೇಣೇಕರ್ ಹಾಜರಿದ್ದರು. ಸಮುದ್ರದಲ್ಲಿ ಬುಲ್ ಟ್ರೋಲಿಂಗ್ ಮೀನುಗಾರಿಕೆ ಕಾನೂನು ಬಾಹಿರ ಹಾಗೂ ನಿಷೇಧಿತ ಮೀನುಗಾರಿಕೆ ವಿಧಾನವಾಗಿದ್ದು, ಇಂತಹ ಮೀನುಗಾರಿಕೆ ಮಾಡುತ್ತಿದ್ದರೆ ಅಂತವರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ಕರಾವಳಿ ಕಾವಲು ಪೊಲೀಸ್ ಪಡೆಯ ಕುಮಟಾ ಠಾಣಾ ಪಿಎಸ್ಐ ಅನೂಪ್ ನಾಯ್ಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಠಾಣಾ ವ್ಯಾಪ್ತಿಯ ಕುಡ್ಲಾ, ದಾರೇಶ್ವರ ಕಡಲ ತೀರಗಳಲ್ಲಿ ಈ ಬಗ್ಗೆ ಕರಾವಳಿ ಪೊಲೀಸ್ ನಿಗಾ ಇಟ್ಟಿದ್ದಾರೆ. ಒಂದು ವೇಳೆ ಬುಲ್ ಟ್ರೋಲಿಂಗ್ ಮೀನುಗಾರಿಕೆ ಕಂಡು ಬಂದಲ್ಲಿ ಪ್ರಕರಣ ದಾಖಲಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ. ಇನ್ನು ಜೋಡೆತ್ತುಗಳಂತೆ 2 ಬೋಟ್ ಪರಸ್ಪರ ನಿರ್ದಿಷ್ಟ ದೂರದಲ್ಲಿರಿಸಿ 150 ಮೀಟರ್ ದೊಡ್ಡ ಬಲೆ ಕಟ್ಟಿ ಸಮುದ್ರದ ಆಳದಿಂದ ಮೀನನ್ನು ಹಿಡಿಯುವ ವಿಧಾನ ಬುಲ್ ಟ್ರೋಲಿಂಗ್ಗೆ ಪ್ರಸ್ತುತ ನಿಷೇಧವಿದ್ದು, ಈ ರೀತಿ ಅವೈಜ್ಞಾನಿಕ ಮೀನುಗಾರಿಕೆ ಚಟುವಟಿಕೆಯಿಂದ ಮತ್ಸ್ಯಕ್ಷಾಮಕ್ಕೆ ಕಾರಣವಾಗುವುದಲ್ಲದೆ ನಾಡ ಮೀನುಗಾರಿಕಾ ಸಮುದಾಯದ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಆದ್ದರಿಂದ ಇಂತಹ ಚಟುವಟಿಕೆಗಳನ್ನು ಕೈಬಿಡಬೇಕು ಎಂದು ಅವರು ತಿಳಿಸಿದ್ದಾರೆ. ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ ವಿಶ್ವವಿದ್ಯಾಲಯವು ಹೆಗ್ಗಾರ ಜಪದ ಮನೆಯ ಯಮುನಾ ಭಾಗವತ್ ಅವರಿಗೆ ಪಿಎಚ್ಡಿ ಪದವಿ ಪ್ರದಾನ ಮಾಡಿದೆ.
Investigation of Flexural Strength on Corroded Twisted Self-Compacting Concrete Beam ಎನ್ನುವ ಸಂಶೋಧನಾ ಪ್ರಬಂಧಕ್ಕೆ PhD ಪ್ರದಾನ ಮಾಡಲಾಗಿದೆ. ಇನ್ನು MIT ಮಣಿಪಾಲದ ಸಿವಿಲ್ ಎಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕ ಗೋಪಿನಾಥ್ ನಾಯ್ಕ್ ಅವರ ಮಾರ್ಗದರ್ಶನದಲ್ಲಿ ಈ ಸಂಶೋಧನಾ ಪ್ರಬಂಧವನ್ನು ಅವರು ಮಂಡಿಸಿದ್ದರು. ಇವರು ಹೆಗ್ಗಾರ್ ಕೃಷ್ಣ ಭಾಗವತ್ ಜಪದ ಮನೆ ಮತ್ತು ಸರೋಜಿನಿ ದಂಪತಿಯ ಪುತ್ರಿಯಾಗಿದ್ದು, ರಾಧಾಕೃಷ್ಣ ಭಟ್ ಹುಲ್ಗಾನ್ ಇವರ ಪತ್ನಿಯಾಗಿದ್ದಾರೆ. ಯಲ್ಲಾಪುರ ತಾಲೂಕಿನ ಚಂದಗುಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಉಪ್ಪಳೇಶ್ವರದ ಸಿದ್ಧಿವಿನಾಯಕ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಪತ್ತಿನ ಸಹಕಾರಿ ಸಂಘ ನಿಯಮಿತ ಚಂದಗುಳಿ ಇದರ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಮಂಗಳವಾರ ಶಾಸಕ ಶಿವರಾಮ್ ಹೆಬ್ಬಾರ್ ಉದ್ಘಾಟಿಸಿದರು. ಇದೇ ವೇಳೆ ಸಂಘದ ಪರವಾಗಿ ಶಾಸಕರನ್ನು ಗೌರವಿಸಲಾಯಿತು. ಇನ್ನು ಸಿದ್ಧಿವಿನಾಯಕ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಪತ್ತಿನ ಸಹಕಾರಿ ಸಂಘ ನಿಯಮಿತ ಚಂದಗುಳಿ ಇದರ ಅಧ್ಯಕ್ಷ SK ಭಾಗವತ್, ಉಪಾಧ್ಯಕ್ಷ ರಾಮಚಂದ್ರ ಭಾಗವತ್ ಗೋಳಿಗದ್ದೆ, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶಿಲ್ಪಾ ರವಿನಾಯ್ಕ್, PLD ಬ್ಯಾಂಕ್ ಅಧ್ಯಕ್ಷ RS ಭಟ್, ಪ್ರಮುಖರಾದ MS ಹೆಗಡೆ, ಬೆಂಬಸಾಲ ಮುಂತಾದವರು ಈ ವೇಳೆ ಭಾಗವಹಿಸಿದ್ದರು. ಕೆನರಾ DCC ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಶಿರಸಿ. ಚಾತುರ್ಮಾಸ್ಯ ಮುಗಿಸಿ ಸೀಮೋಲ್ಲಂಘನಗೈಯುತ್ತಿರುವ ಯತಿವರ್ಯರಿಗೆ ತುಂಬು ಹೃದಯದ ಪ್ರಣಾಮಗಳನ್ನು ಸಲ್ಲಿಸುವವರು ಶ್ರೀ ಶಿವರಾಮ್ ಹೆಬ್ಬಾರ್, ಅಧ್ಯಕ್ಷರು ಶ್ರೀ ಮೋಹನ್ ದಾಸ್ ನಾಯ್ಕ್, ಉಪಾಧ್ಯಕ್ಷರು ಶ್ರೀ ಶ್ರೀಕಾಂತ್ ಜಿ ಭಟ್, ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಮತ್ತು ಸಮಸ್ತ ಸಿಬ್ಬಂದಿ ವರ್ಗ. ಕೆನರಾ DCC ಬ್ಯಾಂಕ್ ಲಿಮಿಟೆಡ್, ಪ್ರಧಾನ ಕಚೇರಿ ಶಿರಸಿ. ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಬೇಕು. ಸ್ವಯಂ ಪ್ರೇರಣೆಯಿಂದ ಪ್ರತಿಯೊಬ್ಬರೂ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಸ್ವಚ್ಛತೆ ಎಂಬುದು ಸರ್ಕಾರಿ ಕಾರ್ಯಕ್ರಮ ಆಗಬಾರದು, ಜನಪರ ಕಾರ್ಯಕ್ರಮವಾಗಬೇಕು ಎಂದು ಶಾಸಕ RV ದೇಶಪಾಂಡೆ ತಿಳಿಸಿದರು. ಹಳೇಳ ಪಟ್ಟಣದ ಯಲ್ಲಾಪುರ ನಾಕೆಯಿಂದ VDIT ವಿಶ್ವವಿದ್ಯಾಲಯದವರೆಗೆ ಸಾಗಿದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರವೀಣ್ ಹುಚ್ಚಣ್ಣನವರ್, KPCC ಸದಸ್ಯ ಸುಭಾಷ್ ಕೊರ್ವೇಕರ್, ತಾಲೂಕು ಪಂಚಾಯತ್ ಅಧಿಕಾರಿ ಸತೀಶ್ ನಾಯ್ಕ್, ಪುರಸಭಾ ಅಧ್ಯಕ್ಷೆ ದ್ರೌಪದಿ ಅಕ್ಸರ್, ಉಪಾಧ್ಯಕ್ಷೆ ಲಕ್ಷ್ಮೀ ವಡರ್, ಪುರಸಭಾ ಸದಸ್ಯರಾದ ಅನಿಲ್ ಚೌಹಾಣ್, ಅಜರ್ ಬಸರಕಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅಷ್ಟಮಂಗಲಕ್ಕೆ ಹಲವು ಆಯಾಮಗಳಿದ್ದು, ಇದರಲ್ಲಿ ಕಾಲ, ದೇಶ, ಶ್ವಾಸ, ದಶಾ, ಸ್ಪಷ್ಟಾಂಗ, ಪ್ರಚಕ, ನಿಂತ ದಿಕ್ಕು, ಪ್ರಶ್ನಾಕ್ಷರಗಳು, ಪ್ರಚಕನ ಸ್ಥಿತಿ, ಪ್ರಚಕನ ಚೇಷ್ಟೆ, ಭಾವ, ನೋಟ, ವಸ್ತ್ರ, ತಾಂಬೂಲ, ಅನುಭವಕ್ಕೆ ಬರುವ ಸಕಲ ಸಂಗತಿಗಳು ಇದರಲ್ಲಿ ಇರುತ್ತವೆ. ಇವೆಲ್ಲವನ್ನು ದೈವಜ್ಞ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತದೆ ಎಂದು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿ ತಿಳಿಸಿದರು. ಅಶೋಕಿಯ ಗುರುದೃಷ್ಟಿಯಲ್ಲಿ ಚಾತುರ್ಮಾಸ್ಯ ವ್ರತ ಕೈಗೊಂಡಿರುವ ಶ್ರೀಗಳು ಮುಂಬೈ, ಪುಣೆ, ದೊಂಬಿವಿಲಿ ಮತ್ತು ಚೆನ್ನೈ ವಲಯದ ಸರ್ವ ಸೇವೆ ಸ್ವೀಕರಿಸಿ 59ನೇ ದಿನವಾದ ಮಂಗಳವಾರ ಕಾಲಮಾಲಿಕೆಯ ಪ್ರವಚನ ಅನುಗ್ರಹಿಸಿದರು. ಇನ್ನು ಗುರುಗಳನ್ನು ನೀಡಿದ ಮನಗಳಿಗೆ ಮಾನ್ಯತೆ ನೀಡುವ ಪರಿಪಾಠ ಸಮಾಜದಲ್ಲಿ ಬೆಳೆಯಬೇಕು. ಸಮದೃಷ್ಟಿ ಅಥವಾ ಸಮದರ್ಶಿತ್ವ ಗುರುಗಳಿಗೆ ಅಗತ್ಯ ಎಂದು ಸೂಚಿಸಿದರು. ಇನ್ನು ಗುರುಮನೆ ಕೃತಿಯ ಲೋಕಾರ್ಪಣೆಯನ್ನು ಪರಮ ಪೂಜ್ಯರು ಇದೇ ವೇಳೆ ನೆರವೇರಿಸಿದರು. ಈ ವೇಳೆ ಶ್ರೀಮಠದ ಪ್ರಶಾಸನಾಧಿಕಾರಿ ಸಂತೋಷ್ ಹೆಗಡೆ, ಹವ್ಯಕ ಮಹಾಮಂಡಳ ಪ್ರಧಾನ ಕಾರ್ಯದರ್ಶಿ ಉದಯ್ ಶಂಕರ್ ಭಟ್ ಮಿತ್ತೂರು, ಚಾತುರ್ಮಾಸ್ಯ ಸೇವಾ ಸಮಿತಿ ಅಧ್ಯಕ್ಷ ಮಂಜುನಾಥ್ ಸುವರ್ಣಗದ್ದೆ, ವಿವಿಯ ಹಿರಿಯ ಲೋಕಸಂಪರ್ಕಾಧಿಕಾರಿ JK ಹೆಗಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈ ಬಾರಿ ಶಿರಸಿ ಸಿದ್ದಾಪುರ ತಾಲೂಕಿನ ರೈತರು ಗಂಭೀರ ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಈ ಸಮಸ್ಯೆ ಪರಿಹಾರಕ್ಕೆ ಹಾರಿಕೆಯ ಉತ್ತರವನ್ನು ನಾನು ಅಧಿಕಾರಿಗಳಿಂದ ನಿರೀಕ್ಷಿಸುವುದಿಲ್ಲ. ರೈತರ ಬದುಕಿನಲ್ಲಿ ನೆಮ್ಮದಿ ಮೂಡಿಸುವ ಕಾರ್ಯ ಆಗಬೇಕಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕ್ ಅಧಿಕಾರಿಗಳಿಗೆ ತಿಳಿಸಿದರು. ಅವರು ಮಂಗಳವಾರ ನಗರದ ಮಿನಿ ವಿಧಾನಸೌಧದಲ್ಲಿ ಆಯೋಜಿಸಲಾಗಿದ್ದ ಎಲೆ ಚುಕ್ಕಿ ರೋಗದ ನಿಯಂತ್ರಣ ಕುರಿತು ಮತ್ತು ಬೆಳೆ ಪರೀಕ್ಷೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದರು. ಕಳೆದ 3 ವರ್ಷಗಳಿಂದ ಸೆಪ್ಟೆಂಬರ್ ತಿಂಗಳಿನಿಂದ ಎಲೆ ಚುಕ್ಕಿ ರೋಗದ ಸಮಸ್ಯೆ ಶಿರಸಿ ಮತ್ತು ಸಿದ್ದಾಪುರ ತಾಲೂಕಿನಲ್ಲಿ ರೈತರನ್ನು ಕಾಡುತ್ತಿದೆ. ಕಳೆದ ವರ್ಷ ಎಲ್ಲೆಲ್ಲಿಯದೋ ಕಂಪನಿಗಳು ಇಲ್ಲಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಿವೆ. ಎಲೆ ಚುಕ್ಕಿ ರೋಗದಿಂದ ಕಂಗಾಲಾದ ಅಡಿಕೆ ಬೆಳೆಗಾರರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಈ ಔಷಧ ಸಿಂಪಡಿಸಿದ್ದರೂ ನಿಯಂತ್ರಣಕ್ಕೆ ಬಂದಿಲ್ಲ. ರೈತರು ಇನ್ನಷ್ಟು ಹಾನಿ ಎದುರಿಸುವ ಮೊದಲು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಜಾಗೃತಗೊಳ್ಳಬೇಕಿದೆ. ಎಲೆ ಚುಕ್ಕಿ ರೋಗದ ಔಷಧ ಉತ್ಪಾದಕರು ಜಿಲ್ಲೆಗೆ ಬಂದು ರೋಗದ ಕುರಿತು ಸಮೀಕ್ಷೆ ನಡೆಸಿದ್ದಾರೆಯೇ, ರೋಗ ಯಾವ ರೀತಿಯದ್ದು ಎಂದು ಪರೀಕ್ಷೆ ಮಾಡಿದ್ದಾರೆಯೇ ಎಂಬುದನ್ನು ಅಧಿಕಾರಿಗಳು ಮೊದಲು ಗಮನಿಸಬೇಕು. ವಿಜ್ಞಾನಿಗಳು ತೋಟಕ್ಕೆ ಬರದೆ ಔಷಧ ನೀಡಿದರೆ ಸಮಸ್ಯೆ ನಿವಾರಣೆ ಆಗುವುದಿಲ್ಲ ಎಂದು ತಿಳಿಸಿದರು. ಅಲ್ಲದೆ ಅಡಿಕೆ ಬೆಳೆಗಾರರಿಗೆ ಲಭಿಸುವುದು ವರ್ಷಕ್ಕೆ 1 ಬೆಳೆ ಮಾತ್ರ. ಅದು ಹಾನಿಯಾದರೆ ರೈತನ ಸ್ಥಿತಿ ಗಂಭೀರವಾಗಲಿದೆ. ಅಧಿಕಾರಿಗಳು ಬೇಜವಾಬ್ದಾರಿ ಉತ್ತರ ನೀಡಿದರೆ ನೇರವಾಗಿ ರೈತರಿಗೆ ಅನ್ಯಾಯ ಮಾಡಿದಂತಾಗುತ್ತದೆ ಎಂದು ತಿಳಿಸಿದರು.